ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೆಲವು ಸಮಸ್ಯೆಗಳು ಮಾತ್ರ ನಮ್ಮನ್ನು ಮಾನಸಿಕವಾಗಿ ತುಂಬ ಕಾಡ್ತಾ ಇರ್ತವೆ. ಅಂತಹ ಸಮಸ್ಯೆಗಳಲ್ಲಿ ಒಂದು ಸಾಲದ ಸಮಸ್ಯೆ. ಸಾಲ ತೆಗೆದುಕೊಂಡ ಮೇಲೆ ಅದನ್ನು ತೀರಿಸಬೇಕಾದ್ರೆ ಎಷ್ಟೇ ಪ್ರಯತ್ನ ಮಾಡಿದರೂ ಒಂದರ ಹಿಂದೆ ಮತ್ತೊಂದು ಖರ್ಚು ಇದ್ದೇ ಇರುತ್ತೆ ಅಥವಾ ಬರ್ತಾ ಇರುತ್ತೆ. ಕೈಗೆ ಬಂದ ಹಣ ಕೈಯಲ್ಲಿ ಉಳಿದೇ ಹೋಗ್ತಾ ಇದ್ದರೆ ಆ ಸಾಲ ಯಾವಾಗ ಮುಗಿಯುತ್ತೋ ಅನ್ನೋ ಚಿಂತೆ ಶುರುವಾಗುತ್ತೆ. ಕೆಲವೊಮ್ಮೆ ದುಡಿಮೆ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ತಾ ಇರುತ್ತೆ. ಸೊ ಇಂತಹ ಸಮಯದಲ್ಲಿ ನಮ್ಮ ಹಿರಿಯರು ದೇವರ ನಂಬಿಕೆಯ ಜೊತೆಗೆ ಕೆಲವು ಸರಳವಾದ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕೊನೆಯ ಶ್ರಾವಣ ಸೋಮವಾರ ಶಿವನಿಗೆ ಹೆಸರುಬೇಳೆಯನ್ನು ಅರ್ಪಿಸುವ ಒಂದು ಆಚರಣೆಯ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇದು ಒಂದು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯಾಗಿದೆ. ಇದನ್ನು ಮಾಡಿದ ತಕ್ಷಣ ಸಾಲವೆಲ್ಲ ಮಾಯವಾಗಿ ಹೋಗುತ್ತೆ ಅಂತ ಖಂಡಿತ ಹೇಳೋದಿಲ್ಲ. ಆದರೆ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸಿ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರುವ ಶಕ್ತಿ ಮತ್ತು ದಾರಿ ಸಿಗಲಿ ಅಂತ ಸಂಕಲ್ಪ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗುತ್ತೆ. ಹಾಗಾದರೆ ಈ ಆಚರಣೆಯನ್ನು ಹೇಗೆ ಮಾಡಬೇಕು, ಏಕೆ ಮಾಡಬೇಕು, ಶಿವನಿಗೆ ಇದನ್ನು ಅರ್ಪಿಸುವುದರ ಹಿಂದಿರುವ ನಂಬಿಕೆ ಏನು, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಸರಳವಾಗಿ ನೋಡ್ತಾ ಹೋಗೋಣ. ಸಾಲ ಅನ್ನೋದು ಕೇವಲ ಹಣದ ಸಮಸ್ಯೆ ಅಲ್ಲ, ಅದು ನಮ್ಮ ಮನಸ್ಸಿನ ಮೇಲೂ ದೊಡ್ಡ ಭಾರವಾಗುತ್ತದೆ. ಬೆಳಗ್ಗೆ ಎದ್ದಾಗ ಸಾಲದ ಚಿಂತೆ, ರಾತ್ರಿ ಮಲಗುವಾಗ ಸಾಲದ ಚಿಂತೆ, ಈ ತಿಂಗಳು EMI ಹೇಗೆ ಕಟ್ಟಬೇಕು, ಮನೆ ಖರ್ಚು ಹೇಗೆ ನೋಡ್ಕೋಬೇಕು, ಇನ್ನೂ ಎಷ್ಟು ದಿನ ಹೀಗೆ ಎನ್ನುವ ಯೋಚನೆಗಳು ಮನಸ್ಸನ್ನು ಕಾಡ್ತಾ ಇರ್ತವೆ ಅಲ್ವಾ. ಆದರೆ ಇಂತಹ ಸಮಯದಲ್ಲಿ ನಾವು ಹೆದರಬಾರ್ದು. ದೇವರನ್ನು ನಂಬುವುದರ ಜೊತೆಗೆ ನಮ್ಮಿಂದ ಸಾಧ್ಯವಾದಷ್ಟು ಹಣಕಾಸಿನ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಅಗತ್ಯವಿಲ್ಲದ ಖರ್ಚನ್ನು ಕಡಿಮೆ ಮಾಡಬೇಕು. ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸ್ತಾ ಹೋಗಬೇಕು ಮತ್ತು ದೇವರಲ್ಲಿ ಭರವಸೆ ಇಟ್ಟು ಒಳ್ಳೆಯ ಸಂಕಲ್ಪದಿಂದ ಮುಂದೆ ಸಾಗಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷವಾದ ಸ್ಥಾನವಿದೆ. ಶಿವನು ಭಕ್ತರ ಕಷ್ಟವನ್ನು ಕೇಳುವ ಕರುಣಾಮಯ ದೇವರು ಅಂತಲೇ ಭಕ್ತರು ನಂಬ್ತಾರೆ. ಹೌದು, ಭಕ್ತರಿಗೆ ತುಂಬ ಸುಲಭವಾಗಿ ಸಿಗುವ ದೇವರೆಂದರೆ ಶಿವ ಅಂತಲೇ ಹೇಳ್ತಾರೆ ಅಲ್ವಾ. ಸೊ ಶಿವನನ್ನು ಭಕ್ತಿಯಿಂದ ನೆನೆದು ಓಂ ನಮಃ ಶಿವಾಯ ಎಂದು ಜಪಿಸಿದರೆ ಮನಸ್ಸಿಗೆ ಅದೆಷ್ಟೂ ಶಾಂತಿ ಸಿಕ್ಕ ಹಾಗೆ ಆಗುತ್ತೆ. ಶಿವನ ಆರಾಧನೆಯಲ್ಲಿ ದೊಡ್ಡ ದೊಡ್ಡ ಪೂಜೆಗಳೇ ಬೇಕು ಅಂತ ಇಲ್ಲವೇ ಇಲ್ಲ. ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಾಕು. ನಮ್ಮ ಕಷ್ಟವನ್ನು ಶಿವನ ಮುಂದೆ ಹೇಳ್ಕೊಳ್ಬೇಕು. ನಮ್ಮ ಜೀವನದಲ್ಲಿರುವ ಈ ಎಲ್ಲ ಸಂಕಷ್ಟದಿಂದ ಹೊರಬರಲು ನನಗೆ ಶಕ್ತಿ ಕೊಡು, ಸರಿಯಾದ ದಾರಿ ತೋರಿಸು, ನನ್ನ ಕುಟುಂಬಕ್ಕೆ ನೆಮ್ಮದಿ ಕೊಡು ಎಂದು ಪ್ರಾರ್ಥನೆ ಮಾಡಬೇಕು. ಇದೇ ನಿಜವಾದ ಭಕ್ತಿ. ಇನ್ನು ನಾನು ಕೇಳಿರುವ ಈ ಆಚರಣೆಯ ಬಗ್ಗೆ ಹೇಳ್ತೀನಿ. ಕೊನೆಯ ಶ್ರಾವಣ ಸೋಮವಾರದಂದು ಶಿವನಿಗೆ 1 kg ಹೆಸರುಬೇಳೆಯನ್ನು ಅರ್ಪಣೆ ಮಾಡಬೇಕು ಅನ್ನೋ ಒಂದು ನಂಬಿಕೆ ಇದೆ. ಅಂದರೆ ತುಂಬ ಸಾಲ ಇದ್ದವರು ಇದನ್ನು ಮಾಡಿದರೆ ಸಾಲದ ಭಾರ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಪಟ್ಟಿದ್ದೀನಿ ನಾನು. ಸೊ ಇದನ್ನು ಮಾಡುವವರು ಬೆಳಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಒಂದು ಹೊಸ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಶಿವನನ್ನು ಭಕ್ತಿಯಿಂದ ನೆನೆಯಬೇಕು. ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಲ್ಲಿ ಶಿವನ ಪೂಜೆ ಮಾಡೋರಾದರೆ ಮನೆಯಲ್ಲಿ ಕೂಡ ಶಿವನನ್ನು ಭಕ್ತಿಯಿಂದ ಪೂಜಿಸಬಹುದು. ನಿಮ್ಮಿಂದ ಸಾಧ್ಯವಾದರೆ 1 kg ಹೆಸರುಬೇಳೆಯನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಅಂದರೆ ಶಿವಾಲಯದಲ್ಲಿ ಅರ್ಪಣೆ ಮಾಡಬೇಕಾಗತ್ತೆ. ಸೊ ಇದನ್ನು ಅರ್ಪಣೆ ಮಾಡುವಾಗ ದೇವಸ್ಥಾನದ ಕೆಲವು ನಿಯಮಗಳನ್ನು ಕೂಡ ಗಮನಿಸುವುದು ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಡೈರೆಕ್ಟಾಗಿ ನಾವು ಈ ಥರ ವಸ್ತುಗಳನ್ನು ಕೊಡೋ ಹಾಗಿಲ್ಲ. ಸೊ ಅಲ್ಲಿ ನೇರವಾಗಿ ವಸ್ತುಗಳನ್ನು ಅರ್ಚಕರಿಗೆ ಕೊಡುವಂಥ ಒಂದು ಆಚರಣೆ ಇಲ್ಲದೇ ಇದ್ದರೆ ನಾವು ಅಲ್ಲಿಯ ಒಂದು ಸಮಿತಿ ಅಥವಾ ಕಮಿಟಿಯನ್ನು ಮೀಟ್ ಮಾಡಿ ಅರ್ಚಕರನ್ನು ಕೇಳಿಬಿಟ್ಟು ಅವ್ರು ಹೇಳುವ ರೀತಿಯಲ್ಲಿ ಅದನ್ನು ಶಿವನಿಗೆ ಅರ್ಪಿಸುವುದು ಉತ್ತಮ ಅಂತ ಅನಿಸುತ್ತೆ. ಸೊ ಯಾಕೆಂದರೆ ಕೆಲವು ದೇವಸ್ಥಾನಗಳಲ್ಲಿ ಇದನ್ನು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಹೀಗೆ ಅರ್ಪಣೆ ಮಾಡುವಾಗ ಇನ್ನು ಶ್ರಾವಣ ಮಾಸದಲ್ಲಿ ಶಿವನನ್ನು ಏನೇ ಕೇಳಿಕೊಂಡ್ರೂ ಕೂಡ ನಮಗೆ
ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಭಕ್ತರಲ್ಲಿ ಇದೆ. ಸೊ ಅರ್ಪಣೆ ಮಾಡುವಾಗ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿರುವ ಸಾಲದ ಸಮಸ್ಯೆಯಿಂದ ಹೊರಬರಲಿಕ್ಕೆ ನನಗೆ ದಾರಿ ತೋರಿಸು ಅಂತ ಒಂದು ಸಂಕಲ್ಪ ಮಾಡಬೇಕು. ನನ್ನಿಂದ ಆಗಿರುವ ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಬುದ್ಧಿಯನ್ನು ಕೊಡು. ಹಾಗೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ನಮಗೆ ಕೊಡು. ಹಾಗೆ ಪ್ರಾಮಾಣಿಕವಾಗಿ ದುಡಿದು ನನ್ನ ಸಾಲಗಳನ್ನು ತೀರಿಸುವ ಸಾಮರ್ಥ್ಯವನ್ನು ನನಗೆ ನೀಡು. ನನ್ನ ಕುಟುಂಬದಲ್ಲಿ ನೆಮ್ಮದಿ ಕೊಡು. ಇನ್ನು ಮುಂದೆ ಅನಿವಾರ್ಯವಲ್ಲದ ಸಾಲ ಮಾಡುವ ಪರಿಸ್ಥಿತಿ ನನಗೆ ಬಾರದಂತೆ ನನ್ನನ್ನು ಕಾಪಾಡು ಅನ್ನೋ ಥರ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಮನಸ್ಸಿನಿಂದ ಮಾಡ್ಕೋಬೇಕು, ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿ ಶಿವನಿಗೆ ಹೋಗಿ ಹೆಸರುಬೇಳೆ ಅರ್ಪಿಸಿಬಿಟ್ರೆ ಆಗೋದಿಲ್ಲ. ಸೊ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಶಿವನಿಗೆ ಅರ್ಪಿಸಿ ಒಪ್ಪಿಸಿ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಹೊಸ ಸಂಕಲ್ಪವನ್ನು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಕೆಲವರು ಈ ಆಚರಣೆಯನ್ನು ಮಾಡಿದ ನಂತರ ಇನ್ನು ಮುಂದೆ ನನಗೆ ಸಾಲ ಬರೋದೇ ಇಲ್ಲ ಅಂತ ನಂಬ್ತಾರೆ. ಸೊ ಆದರೆ ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕು, ದೇವರ ಪೂಜೆ ನಮ್ಮ ಜೀವನಕ್ಕೆ ಹೊಸ ಧೈರ್ಯವನ್ನು ಮತ್ತು ಭರವಸೆಯನ್ನು ನೀಡುತ್ತೆ. ಆದರೆ ನಮ್ಮ ಹಣಕಾಸಿನ ನಿರ್ಧಾರಗಳನ್ನು ನಾವು ಸರಿಯಾಗಿ ತೆಗೆದುಕೋಬೇಕಾಗತ್ತೆ. ಆದ್ದರಿಂದ ಈ ಪೂಜೆಯ ಜೊತೆ ಒಂದು ಸಂಕಲ್ಪವನ್ನು ಕೂಡ ನಮಗೆ ನಾವೇ ಮಾಡ್ಕೋಬೇಕು. ಏನಂದರೆ ಅಗತ್ಯವಿಲ್ಲದ ವಸ್ತುಗಳಿಗೆ ಸಾಲ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಉಳಿತಾಯ ಮಾಡ್ತೀನಿ. ಹಾಗೆ ನನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡುವ ಒಂದು ಬುದ್ಧಿಯನ್ನು ಬೆಳೆಸ್ಕೊಳ್ತೀನಿ. ಹಳೆಯ ಸಾಲವನ್ನು ನಿಧಾನವಾಗಿ ತೀರಿಸ್ತೀನಿ. ಈ ಥರ ಹೀಗೆ ಮತ್ತು ಅನಗತ್ಯ ಸಾಲದ ಬಲೆಗೆ ಬೀಳೋದಿಲ್ಲ ಅಂತ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು, ನಿರ್ಧಾರ ಮಾಡಬೇಕು, ಗಟ್ಟಿಯಾಗಿ ನಿರ್ಧಾರ ಮಾಡ್ಕೋಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರಬೇಕು. ಈಗ ನಾವು ಶಿವನಿಗಾಗಿ ಒಂದು ಪ್ರಾರ್ಥನೆಯನ್ನು ಈಗ ಎಲ್ಲರೂ ಕೂಡಿ ಮಾಡೋಣ. ನಾವು ಕಣ್ಣು ಮುಚ್ಚಿ ಶಿವನ ರೂಪವನ್ನು ಧ್ಯಾನ ಮಾಡೋಣ. ಓಂ ನಮಃ ಶಿವಾಯ. ಹೇ ಶಿವನೇ, ಪರಮೇಶ್ವರನೇ, ನಮ್ಮ ಮನೆಗಳಲ್ಲಿ ಇರುವ ಕಷ್ಟಗಳನ್ನು ದೂರ ಮಾಡು. ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ದಾರಿ ತೋರಿಸು. ದುಡಿಮೆಗೆ ತಕ್ಕ ಫಲ ಸಿಗಲಿ. ಕೈಗೆ ಬಂದ ಹಣ ಸರಿಯಾದ ರೀತಿಯಲ್ಲಿ ಬಳಕೆಯಾಗಲಿ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಅನಿವಾರ್ಯವಿಲ್ಲದೆ ಸಾಲ ಮಾಡುವ ಪರಿಸ್ಥಿತಿ ಬರದಂತೆ ಕಾಪಾಡು. ನಮಗೆ ಒಳ್ಳೆಯ ಬುದ್ಧಿ, ಆರೋಗ್ಯ, ಧೈರ್ಯ ಮತ್ತು ಶಕ್ತಿ ಕೊಡು. ಶಂಭೋ ಶಂಕರ, ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಹೀಗೆ ನಾನು ಹೇಳಿದ ಈ ವಿಷಯವನ್ನು ನಮ್ಮ ಹಿರಿಯರಿಂದ ಕೇಳಿ ಬಂದಿರುವ ಧಾರ್ಮಿಕ ನಂಬಿಕೆಯಾಗಿ ತೆಗೆದುಕೊಳ್ಳಿ. ಯಾರಿಗಾದರೂ ಸಾಲದ ಸಮಸ್ಯೆ ಇದ್ದರೆ ದೇವರ ಮೇಲೆ ನಂಬಿಕೆ ಇಟ್ಟು ಈ ರೀತಿಯ ಪೂಜೆ ಪ್ರಾರ್ಥನೆ ಮಾಡುವುದರ ಜೊತೆಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸರಿಪಡಿಸುವ ಒಂದು ಪ್ರಯತ್ನವನ್ನು ಕೂಡ ತಪ್ಪದೆ ಮಾಡಬೇಕಾಗತ್ತೆ. ಯಾಕಂದರೆ ಭಕ್ತಿ ನಮಗೆ, ಇನ್ನೊಮ್ಮೆ ಹೇಳ್ತೀನಿ, ಭಕ್ತಿ ನಮಗೆ ಧೈರ್ಯ ಕೊಡುತ್ತೆ ಮತ್ತು ನೆಮ್ಮದಿಯನ್ನು ಕೂಡ ಕೊಡುತ್ತೆ. ಪ್ರಯತ್ನ ನಮಗೆ ದಾರಿ ತೋರಿಸುತ್ತೆ ಅಲ್ವಾ? ಹಾಗೆ ಇವೆರಡೂ ಜೊತೆಯಾದಾಗ ಜೀವನದಲ್ಲಿ ಬದಲಾವಣೆ ತರಲು ನಾವು ಇನ್ನಷ್ಟು ಬಲವಾಗಿ ಪ್ರಯತ್ನ ಮಾಡ್ಬೋದು. ಶಿವನ ಕೃಪೆ ಎಲ್ಲರ ಮೇಲೂ ಇರಲಿ. ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೂ ಆ ಸಮಸ್ಯೆಯಿಂದ ಹೊರಬರುವ ದಾರಿ ಸಿಗಲಿ. ಶಿವನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಕಡೆಯ ಶ್ರಾವಣ ಸೋಮವಾರ ಸಾಲ ಇದ್ದವರು ಖಂಡಿತ 1 kg ಹೆಸರುಬೇಳೆಯನ್ನು ಶಿವನಿಗೆ ಅರ್ಪಿಸಿ, ಶ್ರದ್ಧಾಭಕ್ತಿಯಿಂದ ಅರ್ಪಿಸಿ ಶಿವನ ಪಾದಗಳಲ್ಲಿ ನಿಮ್ಮ ಆ ಕಷ್ಟವನ್ನು, ಅಂದರೆ ಸಾಲದ ಹೊರೆಯನ್ನು ಅರ್ಪಿಸಿಬಿಡಿ. ಖಂಡಿತ ಭಗವಂತ ಶಿವ ಕರುಣಾಮಯನಲ್ಲವೇ ಶಿವ. ಭಕ್ತರು ಅಲ್ಪ ಭಕ್ತಿ ತೋರಿಸಿದ್ರೂ ಸಾಕು, ಒಲ್ದು ಬಿಡ್ತಾನೆ ಅಂತ ಹೇಳ್ತಾರೆ. ಸೊ ಶಿವನು ನಿಮ್ಮೆಲ್ಲರ ಸಂಕಷ್ಟಗಳನ್ನು, ಕಷ್ಟಗಳನ್ನು ದೂರ ಮಾಡಲಿ. ಸಾಲದ ಹೊರೆ ಇದ್ದವರಿಗೆ ಆ ಭಾರವನ್ನು ಬೇಗನೆ ಕಡಿಮೆ ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.